ರವಿಚಂದ್ರನ್ ಅವರ ಅನ್ಫಿನಿಶ್ಡ್ ಮಿಸ್ಟ್ರಿಗಳಲ್ಲಿ ಒಂದು ಅಂತ ಹೇಳ್ಬೋದು. ನೀವು ಕೇಳಿರದ ಈ ಸಿನಿಮಾದ ಬಗ್ಗೆ ಕುತೂಹಲಕಾರಿ ವಿಷಯಗಳು ಇಲ್ಲಿವೆ ಅಂತ ಹೇಳ್ಬೋದು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಕುನಿ ಸಿನಿಮಾ ಅರ್ಧಕ್ಕೆ ನಿಂತ ಕನಸಿನ ಕತೆ. ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್ ನ ಕನಸುಗಾರ ಅಂದ್ರೆ ರವಿಚಂದ್ರನ್. ಅದ್ದೂರಿ ಸೆಟ್ಗಳು, ರೊಮ್ಯಾಂಟಿಕ್ ಹಾಡುಗಳು ಮತ್ತು ವಿಭಿನ್ನ ಪ್ರಯೋಗಗಳು ಅವರೇ ಮಾಡ್ತಕ್ಕಂಥದ್ದು. ಆದ್ರೆ ಅವರ ಕೆರಿಯರ್ ನಲ್ಲಿ ಸೆಟ್ಟೇರಿ ಶೂಟಿಂಗ್ ಮುಗಿದು ಬಿಡುಗಡೆ ಆಗದೆ ಇರ್ತಕ್ಕಂತ ಚಿತ್ರಗಳ ಪಟ್ಟಿ ಬಹು ದೊಡ್ಡದಿದೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾದದ್ದು ಶಕುನಿ. ನೀವೀಗ ನೋಡ್ತಾ ಇರ್ಬೋದು, ಈ ಪೋಸ್ಟರ್ ಸುಮಾರು 20 ವರ್ಷಗಳ ಹಳೆಯ ಪೋಸ್ಟರ್ ಅಂತ ಹೇಳ್ಬೋದು. ಸೊ ಈ ಪೋಸ್ಟರ್ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಮುಂದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ರಾಮು ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗ್ಬೇಕಾಗಿದ್ದಂತ ಚಿತ್ರ ಶಕುನಿ. ಇಂದಿಗೂ ಅಭಿಮಾನಿಗಳಲ್ಲಿ ಚರ್ಚೆ ನಡೀತಾನೆ ಇದೆ ಗುರು. ಶಕುನಿ ಯಾಕೆ ರಿಲೀಸ್ ಆಗಿಲ್ಲ, ಯಾಕೆ ಸಿನಿಮಾ ಕಂಪ್ಲೀಟ್ ಆಗ್ಲಿಲ್ಲ ಅಂತ. ಮಲ್ಲ ಚಿತ್ರಕ್ಕೂ ಮುಂಚಿನ ಕತೆ ಗುರು ಇದು ಶಕುನಿ. ಈ ಚಿತ್ರ ಮಲ್ಲ ಸಿನಿಮಾ ಸೆಟ್ಟೇರುವುದಕ್ಕೆ ಮುಂಚೆ ಪ್ಲಾನ್ ಆಗಿತ್ತು. ನಿರ್ಮಾಪಕ ಕೋಟಿ ರಾಮು ಮತ್ತು ರವಿಚಂದ್ರನ್ ನಾವು ಕಾಂಬಿನೇಷನ್ ನಲ್ಲಿ ಈ ಸಿನಿಮಾ ಅದ್ದೂರಿಯಾಗಿ ಶುರು ಆಗಿತ್ತು. ಚಿತ್ರದಲ್ಲಿ ರವಿಚಂದ್ರನ್ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕಿತ್ತು. ಚಿತ್ರದ ಶೀರ್ಷಿಕೆ ಹೇಳುವಂತೆ ಇದು ಒಂದು ಬುದ್ಧಿವಂತಿಕೆಯ ಸೇಡಿನ ಕತೆ ಅಂತ ಹೇಳ್ಬೋದು ಗುರು. ಹಾಗೆ ಬಾಲಿವುಡ್ ಹೀರೋಯಿನ್ ನ ಕರೆಸಬೇಕು ಈ ಸಿನಿಮಾಗೆ ಅನ್ನೋ ಪ್ಲಾನ್ ಆಗಿತ್ತು. ಅಂದು ಫೇಮಸ್ ಆಗಿದ್ದ ಬಾಲಿವುಡ್ ನಟಿನ ಈ ಸಿನಿಮಾಗೆ ಕರೆತರಬೇಕು ಅನ್ನೋದು ರವಿಚಂದ್ರನ್ ಹಾಗೂ ಕೋಟಿ ರಾಮ ಅವರ ಕನಸಾಗಿತ್ತು. ಸುಮಾರು 40ರಿಂದ 50% ಚಿತ್ರೀಕರಣ ಕೂಡ ಮುಗಿದಿತ್ತು. ಕೋಟಿಗಟ್ಲೆ ಹಣವನ್ನ ಅಂದೇ ಚಿತ್ರಕ್ಕಾಗಿ ಖರ್ಚು ಮಾಡಲಾಗಿತ್ತು. ಚಿತ್ರದ ಹಾಡುಗಳು ಮತ್ತು ರವಿಚಂದ್ರನ್ ಅವರ ಲುಕ್ ಸಖತ್ ಡಿಫ್ರೆಂಟ್ ಆಗಿತ್ತು ಆಗಿನ ಕಾಲಕ್ಕೆ. ಸಿನಿಮಾ ನಿಂತು ಹೋಗಲು ಕಾರಣ ಏನು? ಲುಕ್ ಮತ್ತು ಗೆಟಪ್. ರವಿಚಂದ್ರನ್ ಅವರ ಇತ್ತೀಚಿನ ಸಂದರ್ಶನಗಳಲ್ಲಿ ಅವರೇ ಹೇಳಿರ್ತಕ್ಕಂಥದ್ದು, ಸಿನಿಮಾದಲ್ಲಿ ತಮ್ಮ ಗೆಟಪ್ ಮತ್ತು ಕೆಲವು ದೃಶ್ಯಗಳು ತೃಪ್ತಿ ನೀಡಲಿಲ್ಲ. ಕೂದಲಿನ ವಿನ್ಯಾಸ ಮತ್ತು ಮುಖದ ಮೇಲೆ ಬರ್ತಕ್ಕಂಥ ಒಂದು ಮಾರ್ಕ್ಗಳಿದೆಯಲ್ಲ, ಅದು ಅವರಿಗೆ ಇಷ್ಟ ಆಗ್ಲಿಲ್ಲ ಅಂತ ರವಿಚಂದ್ರನ್ ಅವರು ಕೆಲವು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಅನ್ನೋದು ಎಲ್ಲರ ಮಾತು. ಹಾಗೆ ಬಜೆಟ್ ಮತ್ತು ವೈಚಾರಿಕ ಭಿನ್ನಾಭಿಪ್ರಾಯ. ಕ್ರೇಜಿ ಸ್ಟಾರ್ ಅಂದ್ರೆ ಪರ್ಫೆಕ್ಷನ್. ಅವ್ರಿಗೆ ಇಷ್ಟ ಆಗದೆ ಇದ್ರೆ ಎಷ್ಟೇ ಖರ್ಚಾಗಿದ್ರು ಅದನ್ನ ಮತ್ತೆ ರೀಶೂಟ್ ಮಾಡ್ತಾ ಇದ್ರು ರವಿಚಂದ್ರನ್ ಅವರು. ಇದೇ ವಿಷಯದಲ್ಲಿ ನಿರ್ಮಾಪಕರ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಮೂಡಿತ್ತು ಅಂತ ಹೇಳ್ಬೋದು. ಹಾಗೆ ಮಲ್ಲ ಚಿತ್ರದ ಉದಯ್ ಶಕುನಿ ಅರ್ಧಕ್ಕೆ ನಿಂತಾಗ ರಾಮ ಅವರಿಗೆ ಆದ ನಷ್ಟವನ್ನು ಸರಿಪಡಿಸಲು ರವಿಚಂದ್ರನ್ ಅವರು ತಕ್ಷಣವೇ ಮಾಡಿಕೊಟ್ಟ ಸಿನಿಮಾ ಮಲ್ಲ ಅಂತ ಹೇಳ್ಬೋದು. ಈ ಚಿತ್ರ ಸೂಪರ್ ಹಿಟ್ ಆಗ್ತದೆ, ಆದ್ರೆ ಶಕುನಿ ಮಾತ್ರ ಹಾಗೆಯೇ ಉಳಿದ್ಬಿಡ್ತದೆ ಗುರು. ಅಭಿಮಾನಿಗಳ ಆಸೆ ಮತ್ತು ಇಂದಿನ ಸ್ಥಿತಿ ಈಗಲೂ ಅದೇ ರೀತಿಯಾಗಿದೆ. ರವಿಚಂದ್ರನ್ ಅವರು ಇಂದಿಗೂ ಮಂಜಿನ ಹನಿ ಮತ್ತು ಶಕುನಿ ಬಗ್ಗೆ ಕನಸು ಕಾಣ್ತಾನೆ ಇರ್ತಾರೆ. ಶಕುನಿ ಎಂಬ ಶೀರ್ಷಿಕೆ ಈಗಿನ ಕಾಲಕ್ಕೂ ತುಂಬಾ ಸೂಟ್ ಆಗ್ತೈತೆ. ಹಾಗೆ ಇತ್ತೀಚೆಗೆ ಶಕುನಿ ಚಿತ್ರದ ಕೆಲವು ತುಣುಕುಗಳನ್ನ ಅಥವಾ ಫೋಟೋಗಳನ್ನ ನೋಡಿದ ಅಭಿಮಾನಿಗಳು ಈ ಸಿನಿಮಾ ಈಗಿನ ಟ್ರೆಂಡ್ಗೆ ತಕ್ಕಂತೆ ರೀಶೂಟ್ ಆಗ್ಲಿ ಅಂತ ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಗುರು. ಪೋಸ್ಟರ್ ನಲ್ಲಿ ಈಸ್ ಗೇಮ್ ಸ್ಟಾರ್ಟ್ಸ್ ಎಂಬ ಟ್ಯಾಗ್ ಲೈನ್ ಇನ್ನೂ ಹಾಗೆ ಕಾಣ್ತಾ ಇದೆ. ಇದು ಚಿತ್ರದ ತೀವ್ರತೆನ ಮತ್ತೆ ಮತ್ತೆ ತೋರಿಸ್ತೈತೆ ಅಂತ ಹೇಳ್ಬೋದು. ತಾಂತ್ರಿಕ ವರ್ಗ, ಕತೆ, ಚಿತ್ರಕಥೆ, ಸಾಹಿತ್ಯ ಮತ್ತು ಸಂಗೀತ ಎಲ್ಲವನ್ನು ವಿ ರವಿಚಂದ್ರನ್ ಅವರೇ ನಿಭಾಯಿಸ್ತಾ ಇದ್ರು. ಶಕುನಿ ಎಂಬುದು ಕೇವಲ ಸಿನಿಮಾ ಅಲ್ಲ, ಅದು ರವಿಚಂದ್ರನ್ ಕನಸುಗಾರನ ಕನಸು, ಅರ್ಧಕ್ಕೆ ನಿಂತ ಅದ್ದೂರಿ ಕನಸು ಅಂತ ಹೇಳ್ಬೋದು ಗುರು. ಸೊ ಶಕುನಿ ಸಿನಿಮಾ ಯಾವ ಮಟ್ಟಕ್ಕೆ ಹೈಪ್ ನ ಕ್ರಿಯೇಟ್ ಮಾಡ್ತು ಅಂದ್ರೆ ಅದು ಒಂದೇ ಒಂದು ಪೋಸ್ಟರ್ ಗುರು. ಅದು ಒಂದೇ ಒಂದು ಪೋಸ್ಟರ್ ನಿಂದ ಆ ಮಟ್ಟಕ್ಕೆ ಹೈಪ್ ನ ಕ್ರಿಯೇಟ್ ಮಾಡುತ್ತೆ ಶಕುನಿ ಸಿನಿಮಾ. ಸೊ ಇದರಲ್ಲಿ ರವಿಚಂದ್ರನ್ ಅವರು ದ್ವಿಪಾತ್ರದಲ್ಲಿ ನಡೆಸಬೇಕಿತ್ತು. ರಾಮ ಅವರು ಕೋಟಿ ಬಜೆಟ್ ನ ಹಾಕಿ ನಿರ್ಮಾಣ ಮಾಡ್ಬೇಕಿತ್ತು. ಸೊ ಎಲ್ಲವೂ ಹೋಗಿ ಅರ್ಧಕ್ಕೆ ನಿಂತೋಯ್ತು ಸಿನಿಮಾ. ಸೊ ರವಿಚಂದ್ರನ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ಯಾವ್ದು ಮಾಡಲ್ಲ ಅನ್ನೋದು ಎಲ್ರಿಗೂ ಗೊತ್ತೇ ಇರ್ತಕ್ಕಂಥ ವಿಷಯ. ಸೊ ಈ ಮಾಹಿತಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ ಬಂದ್ರೆ. ಸೊ ಸಿನಿಮಾ ಯಾವಾಗ ಬರುತ್ತೆ ಏನೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ರಿವ್ಯೂ ನನಗೆ ತಿಳಿದ ಮಟ್ಟಿಗೆ ನಾನು ಈ ರಿವ್ಯೂನ ಕೊಟ್ಟಿದ್ದೀನಿ.
ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.